ಹಾಯ್ ಹಲೋ ನೀವು ನೋಡ್ತಿದ್ದೀರ ಟೇಕ್ ಮಾದೇವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂದರೆ ಯೂಟ್ಯೂಬರ್ಗೆ ಯೂಸ್ ಆಗುವಂತಹ ಬೆಸ್ಟ್ ಸ್ಕ್ರೀನ್ ರೆಕಾರ್ಡರ್ ನೋ ವಾಟರ್ ಮಾರ್ಕ್ ಟ್ಯುಟೋರಿಯಲ್ ಮಾಡಲು ಉಪಯೋಗ ಆಗುವಂಥ ಒಳ್ಳೆ ಸ್ಕ್ರೀನ್ ರೆಕಾರ್ಡರ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಲೈಕು ಶೇರು ಕಮೆಂಟ್ ಬನ್ನಿ ಚೆಕ್ ಮಾಡೋಣ. ಅದು ಯಾವ ರೀತಿ ವರ್ಕ್ ಆಯ್ತದೆ, ಯಾವ್ಯಾವ ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು, ಅದು ಹೇಗೆ, ಅದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅನ್ನೋ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಬೆಸ್ಟ್ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಯಾವುದಂದರೆ ಅದೇ ಡೂ ಯು ರೆಕಾರ್ಡರ್. ಇದು ಎಲ್ಲ ಆ್ಯಪ್ಗಳಿಗಿಂತ ಇದು ಬೆಸ್ಟ್ ಆ್ಯಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಫಸ್ಟು ವಿಡಿಯೋ ರೆಸೊಲ್ಯೂಷನ್ 70p ಇಟ್ಟಿದ್ದೀನಿ. ಇದು 180p HD ಕ್ವಾಲಿಟಿ ಇಡ್ಬೋದು. HD 720p ಇಟ್ಟಿದ್ದೀನಿ, ಸಾಕಿಷ್ಟು. ನೆಕ್ಸ್ಟು ವಿಡಿಯೋ ಕ್ವಾಲಿಟಿ ಆಟೋ ರೆಕಮೆಂಡೆಡ್ 8MB 1.5MB 8Mbps ಅಂತೆಲ್ಲ ಇದೆ. ನಾನು ಆಟೋ ಕೊಟ್ಟಿರ್ತೀನಿ. ಇಲ್ಲಿ 25fps ಅಂದರೆ ಇದು ಡೆಸ್ಕ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ನೀವು ಎಡಿಟ್ ಮಾಡ್ತೀರಿ ಅಂದರೆ 25fps ಅಂತ ಇಡಿ. ಇಲ್ಲ ಮೊಬೈಲಲ್ಲಿ ನೀವು ಎಡಿಟ್ ಮಾಡ್ತೀವಿ ಅಂದರೆ 30fps ಅಂತ ಇಡಿ. ನೆಕ್ಸ್ಟು ವಿಡಿಯೋ ಓರಿಯೆಂಟೇಷನ್ ಲ್ಯಾಂಡ್ ಆಟೋ ಲ್ಯಾಂಡ್ಸ್ಕೇಪ್ ಪಾರ್ಟ್ ಅಂತಿದೆ, ಆಟೋ ಅಂತ ಕೊಟ್ಬಿಡಿ. ಮತ್ತು ರೆಕಾರ್ಡ್ ಆಡಿಯೋ, ನೀವು ಟ್ಯುಟೋರಿಯಲ್ ಮಾಡುವಾಗ ನಿಮ್ಮ ವಾಯ್ಸ್ ರೆಕಾರ್ಡ್ ಆಗಬೇಕಂದ್ರೆ ಇಲ್ಲಿ ಆನ್ ಮಾಡಿ, ಇದು ಆಫ್ ಆಗಿರೋದನ್ನ ಆನ್ ಮಾಡಿ. ನೆಕ್ಸ್ಟು ವಿಡಿಯೋ ಲೊಕೇಶನ್, ಇಂಟರ್ನಲ್ ಸ್ಟೋರೇಜ್ ಮತ್ತು SD ಕಾರ್ಡ್ ಅಂತ ತೋರಿಸ್ತಾ ಇದೆ. ನೀವು ಯಾವ್ದು ಬೇಕೋ ಇದರಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಕೊಳ್ಳಿ. ನಾನು SD ಕಾರ್ಡ್ ಕೊಟ್ಟಿದ್ದೀನಿ. ನೆಕ್ಸ್ಟು ಇನ್ವರ್ಟ್ ವಿಡಿಯೋ ಕಲರ್, ನಿಮಗೆ ಕಲರ್ ರಿಪೇರ್ ಯಾವ ಥರ ಕ್ಲಿಯರ್ ಕಲರ್ ಯಾವ ರೀತಿ ಇರ್ತದೆ ಅದನ್ನ ರಿಪೇರ್ ಮಾಡಿ ನಿಮ್ಗೆ ಇನ್ವರ್ಟ್ ಮಾಡಿ ನಿಮಗೆ ಈ ವಿಡಿಯೋನ ಕೊಡ್ತದೆ. ಮತ್ತು ರಿಪೇರ್ ಸಿಸ್ಟಮ್ UI ಕ್ರಾಶ್, ಇದು ಈ ಸೆಟ್ಟಿಂಗ್ ಈ ಆ್ಯಪ್ ಒಳಗಡೆ ಯಾವುದೇ ಸೆಟ್ಟಿಂಗಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಇಲ್ಲಿ ರಿಪೇರ್ ಸಿಸ್ಟಮ್ UI ಕ್ರ್ಯಾಶ್ ಅಂತ ಇರೋತಾವು. ಒಂದು ಸರಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಬೇರೆ ಒಂದು ಇದು ರೂಟ್ ತೋರಿಸ್ತದೆ. ಅಲ್ಲಿ ಡೂ ಯು ರೆಕಾರ್ಡರ್ನ ವಿಂಡೋಸ್ ಮ್ಯಾನೇಜ್ಮೆಂಟ್ ಫ್ಲ್ಯಾಟಿಂಗ್ ವಿಂಡೋಸ್ ಮ್ಯಾನೇಜ್ಮೆಂಟ್ ಅಂತ ಇರ್ತದೆ. ಅಲ್ಲಿ ಆನ್ ಮಾಡಿದ ತಕ್ಷಣ ಇಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಸಾಲ ಆಗಿ ತಿರ್ಗಾ ರಿಟರ್ನ್ ಬರ್ತದೆ. ಎಷ್ಟು ರೆಕಾರ್ಡರ್ ಸ್ಟ್ಯಾಂಡರ್ಡ್ ಮೋಡು, ಬೇಸಿಕ್ ಮತ್ತು ಸ್ಟ್ಯಾಂಡರ್ಡ್ ಅಂತಿದೆ. ನಾನು ಸ್ಟ್ಯಾಂಡರ್ಡ್ ಕೊಟ್ಟಿರ್ತೀನಿ, ನಿಮ್ಗೆ ಯಾವ್ದು ಬೇಕೋ ಅದೇ ಕೊಟ್ಕೊಳ್ಳಿ. ಮತ್ತು ಐಡ್ ದ ರೆಕಾರ್ಡ್ ವಿಂಡೋ ವೆನ್ ರೆಕಾರ್ಡ್ ಅಂತ ತೋರಿಸ್ತಾ ಇದೆ. ನೀವು ಯಾವಾಗ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ವಿಂಡೋ ಐಡ್ ಆಗಲಿ ಅಂತ ಹೇಳ್ತಾ ಇದೆ. ಇಲ್ಲ ಬೇಡ, ಅದು ಬೇಕಾದರೆ ಕೊಟ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೆಕ್ಸ್ಟು ಶೇಕ್ ಮಾಡಿದ ತಕ್ಷಣ ನಿಮ್ಮ ವೀಡಿಯೋ ಸ್ಟಾಪ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ಇದು ಈ ಫೀಚರು ಚೆನ್ನಾಗಿದೆ, ಇದು ಆನಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟು ನಾಟ್ ಕ್ಲೋಸ್ ಆಫ್ ವೆನ್ ಯು ಎಕ್ಸಿಟ್ ದ ಫ್ಲೋಟಿಂಗ್ ವಿಂಡೋ, ನೀವೇನಾದರೂ ಎಕ್ಸಿಟ್ ಆಗಬೇಕಂದ್ರೆ ಇದು ಕ್ಲೋಸ್ ಆಗಬಾರ್ದು ಅಂತ ಓಕೆ ಕೊಟ್ಕೋಬೇಕಂದ್ರೆ ಕೊಟ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೆಕ್ಸ್ಟು ಡಿಸೇಬಲ್ ಪಾಪ್ ನೋಟಿಫಿಕೇಷನ್ ಆಫ್ಟರ್ ಸ್ಕ್ರೀನ್ಶಾಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು ನೋಟಿಫಿಕೇಷನ್ ಬರ್ತದೆ, ಇಲ್ಲಿ ಮೇಲೆ ತೋರಿಸ್ತದೆ. ಅದು ಬರಬೇಕಾ ಬೇಡವಾ ಅಂತ ತೋರಿಸ್ತಿದೆ. ನೆಕ್ಸ್ಟು ಕೌಂಟ್ ಡೌನ್, ನೀವು ವೀಡಿಯೋ ಪ್ರಾರಂಭಿಸುವ ಮುನ್ನ 3 ಸೆಕೆಂಡ್ ಆದ ನಂತರ ಟೈಮರ್ 3 ಸೆಕೆಂಡ್ ಆದ ತಕ್ಷಣ ಅದು ಆಟೋಮೆಟಿಕಲಿ ರೆಕಾರ್ಡ್ ಆಯ್ತದೆ. ಇದು ನಾನು 3 ಸೆಕೆಂಡ್ ಇಟ್ಟಿದ್ದೀನಿ. 5 ಸೆಕೆಂಡು 10 ಸೆಕೆಂಡ್ ಇದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೊಳ್ಳಿ. ನಾನು 3 ಸೆಕೆಂಡ್ ಇಟ್ಟಿದ್ದೀನಿ. ಐಡ್ ದ ರೆಕಾರ್ಡ್ ಬಟನ್ ಆನ್ ಹೋಮ್ ಪೇಜಲ್ಲಿ ನಿಮ್ಮ ರೆಕಾರ್ಡ್ ಬಟನ್ ಕಾಣಿಸ್ಬೇಕೋ ಬೇಡವಾ ಅಂತ ಇಲ್ಲಿ ತೋರಿಸ್ತಾ ಇದೆ. ಕಾಣಿಸ್ಬಿಡ್ದಂದರೆ ಅದನ್ನ ಐಡ್ ಮಾಡ್ಕೋಬೋದು. ಕಾಣಿಸ್ಬೇಕಂದ್ರೆ ಐಡ್ ಆಗಿರೋದನ್ನ ಡೆನಿ ಮಾಡಬೇಕು. ಕೀಪ್ ರೆಕಾರ್ಡಿಂಗ್ ವೆನ್ ಸ್ಕ್ರೀನ್ ಈಸ್ ಆನ್, ನಿಮ್ಮ ಸ್ಕ್ರೀನ್ ಆನ್ ರೆಕಾರ್ಡಿಂಗ್ ಆಗ್ತಾ ಇರೋವಾಗ ನಿಮ್ಮ ಸ್ಕ್ರೀನ್ ಆನ್ ಇರಬೇಕೋ ಬೇಡವೋ ಅಂತ ಕೇಳ್ತಾ ಇದೆ. ನಮ್ಮ ಸ್ಕ್ರೀನ್ ಆನ್ ಇರಬೇಕು ಅಂದರೆ ಆಫ್. ಕೀಪ್ ರೆಕಾರ್ಡಿಂಗ್ ವೆನ್ ಸ್ಕ್ರೀನ್ ಈಸ್ ಆಫ್, ಸ್ಕ್ರೀನ್ ಆಫ್ ಆಗಿದ್ರೂ ಕೂಡ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಾ ಇರಬೇಕಂದ್ರೆ ಅದು ಹೋಗಿ ಕೊಟ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು ಪ್ಲಾಸ್ ರೆಕಾರ್ಡಿಂಗ್ ಫಾರ್ ಇನ್ಕಮಿಂಗ್ ಕಾಲ್ಸ್ ಅಂತಿದೆ. ಕಾಲ್ಸ್ ಕೂಡ ಆ ಕಡೆ ಬಂದಾಗ ರೆಕಾರ್ಡ್ ಪ್ಲಾಸ್ ಆಗಲಿ ಅಂತ ಕೇಳ್ತಿದೆ. ಅದು ಬೇಕಾದ್ರೆ ನಿಮ್ಗೆ ಬೇಕಂದರೆ ಓಕೆ ಕೊಟ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೆಕ್ಸ್ಟು ಸ್ಕ್ರೀನ್ಶಾಟ್ ಟೂಲು, ಇಲ್ಲಿ ಬಂತು ನೋಡಿ ಸ್ಕ್ರೀನ್ಶಾಟ್ ಟೂಲು. ಇದು ಬೇಕಂದರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂದರೆ ಆಫ್ ಮಾಡ್ಕೊಳ್ಳಿ. ನನಗೆ ಬೇಡ, ಆಫ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಕ್ಯಾಮ್ರಾ, ನೀವೇನಾದರೂ ವೆಬ್ ಬ್ರೌಸಿಂಗಲ್ಲಿ ಟ್ಯುಟೋರಿಯಲ್ ತೋರಿಸ್ಬೇಕು ಅಂತಿದ್ರೆ ಈ ಥರ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ
ಮುಂದೆ ಕ್ಯಾಮ್ರಾ ಬರ್ತದೆ. ನಿಮಗೆ ಬೇಡ ಅಂದರೆ ಆಫ್ ಮಾಡ್ಕೊಳ್ಳಿ. ನನಗೆ ಬೇಡ ಅದಕ್ಕೆ ಆಫ್ ಮಾಡ್ಕೊಂಡಿದ್ದೀನಿ. ಮತ್ತು ಬ್ರಷ್ ಕೂಡ ಸಿಗ್ತಾಯಿದೆ ಇದರಲ್ಲಿ. ನೀವು ಎಲ್ಲಿ ಮಾರ್ಕ್ ಮಾಡಬೇಕು ಅಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಬೋದು. ಬೇಡ ಅಂದರೆ ಈ ಥರ ಕ್ಲೋಸ್ ಮಾಡ್ಕೊಬೋದು. ಮತ್ತು ಇದರಲ್ಲಿ GIF ರೆಕಾರ್ಡರ್ ಬೇಕಾದರೆ ನೀವು GIF ರೆಕಾರ್ಡರ್ ನೀವು ವಾಟ್ಸಪ್ಪಲ್ಲಿ ಕಳಿಸ್ತೀರಲ್ಲ, ಆವಾಗ GIF ರೆಕಾರ್ಡ್ ಬೇಕಾದ್ರೆ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ಬೋದು. ಮತ್ತು ಟಚ್ ಬಟನ್ ನೋಡಿ, ಇವಾಗ ಟಚ್ ಮಾಡ್ತಾಯಿದ್ದೀನಿ ನೋಡಿ, ಆ ಬಟನ್ ಬೇಕಾದರೆ ಇಲ್ಲದೆ ನೋಡಿ ಶೋ ಟಚಸ್ ಅಂತ, ಅಲ್ಲಿ ಓಕೆ ಕೊಟ್ಟರೆ ಶೋ ಟಚಸ್ ಓಪನ್ ಆಯ್ತದೆ. ಮತ್ತು ನೀವು ಡೂ ಯು ರೆಕಾರ್ಡರ್ ಅಂತ ವಾಟರ್ ಮಾರ್ಕ್ ಬೇಕಂದರೆ ಎನೇಬಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಸೇಬಲ್ ಮಾಡ್ಕೊಂಡು. ನನಗೆ ಬೇಡ ಅದಕ್ಕೆ ಡಿಸೇಬಲ್ ಇದೆ. ಮತ್ತು ಪರ್ಸನಲೈಸ್ಡ್ ವಾಟರ್ ಮಾರ್ಕ್ ಫಾರ್ ರೆಕಾರ್ಡಿಂಗ್. ನೀವು ವಾಟರ್ ಮಾರ್ಕ್ನ ರೆಕಾರ್ಡಿಂಗ್ ಪರ್ಸ್ನಲಾಗಿ ನೀವೇನಾನ ಕೊಟ್ಕೋಬೇಕಂದ್ರೆ ಬೇರೆ ಏನಾನ ನೀವು ಆ್ಯಡ್ ಮಾಡ್ಕೋಬೋದು. ಹೆಸ್ರು ನೋಡಿ, ನಾನು ಹೆಸ್ರು ಟೈಪ್ ಮಾಡ್ತಾಯಿದ್ದೀನಿ. ಈ ಥರ ಆ್ಯಡ್ ಮಾಡಿಕೊಂಡ್ರೆ ವೀಡಿಯೋ ತಾವು ಎಲ್ಲಿ ಬರಬೇಕು ಅಂತ ತೋರಿಸ್ತದೆ, ಅಲ್ಲಿ ನೀವು ಓಕೆ ಕೊಟ್ಕೋಬೋದು. ನೋಡಿ ಇಲ್ಲಿ ತೋರಿಸ್ತಾಯಿದೆ ನೋಡಿ, ಸಣ್ಣ ಇದೆ, ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ವಾಟರ್ ಮಾರ್ಕ್ ಕೊಟ್ಕೋಬೋದು, ಅಲ್ಲಿ ತೋರಿಸ್ತದೆ ನೋಡಿ. ಆ ಥರ ನಿಮ್ಗೆ ಪರ್ಸ್ನಲಾಗಿ ಏನೇ ವಾಟರ್ ಮಾರ್ಕ್ ಇದ್ದರೂ ಕೊಟ್ಕೋಬೋದು. ನೆಕ್ಸ್ಟು ಪರ್ಸ್ನಲೈಸ್ಡ್ ವಾಟರ್ ಮಾರ್ಕ್ ಫಾರ್ ಲಿಮ್ ಸ್ಟೋನ್. ನೀವೇನಾದರೂ ಇದು ಮಾಡ್ತಾಯಿದ್ದೀರಿ, ನೀವು ಲೈವ್ ಆಗಿ ಏನಾದರೂ ವೀಡಿಯೋ ಮಾಡ್ತಾಯಿದ್ದೀರಂದರೆ ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಇದನ್ನ ಓಕೆ ಕೊಟ್ಕೋಬೋದು. ನೆಕ್ಸ್ಟು ಕ್ರಿಯೇಟ್ ವೀಡಿಯೋ ಎಡಿಟರ್ ಶಾರ್ಟ್ಕಟ್ ಆನ್ ಡೆಸ್ಕ್ಟಾಪ್. ಶಾರ್ಟ್ಕಟ್ಟಲ್ಲಿ ನಿಮ್ಗೆ ಏನಾದರೂ ಬೇಕಂದರೆ ಅಲ್ಲಿ ನಿಮ್ಮ ಮುಂದೆ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತದೆ. ಇಲ್ಲಿ ಏನಾರ ಬರಬೇಕಂದ್ರೆ ಕೊಟ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಮೊದಲೇ ಒಂದ್ಸರಿ ಕೊಟ್ಕೊಂಡಿದ್ದೀನಿ, ಅದಕ್ಕೆ ಅಲ್ಲಿ ಆಟೋಮೆಟಿಕ್ಕಾಗಿ ತೋರಿಸ್ತಾ ಇದೆ. ಈ ಆ್ಯಪ್ನ ಶೇರ್ ಮಾಡ್ಬೋದು. ಫೇಸ್ಬುಕ್ಕು, ಯೂಟ್ಯೂಬು, ಬೇರೆ ಎಲ್ಲ ವಾಟ್ಸಪ್ಪು ಎಲ್ಲ ಕಡೆಯೂ ಇದನ್ನ ಶೇರ್ ಮಾಡ್ಬೋದು. ಮತ್ತು ಇದು ಡೂ ಯು ರೆಕಾರ್ಡರ್ ಬಗ್ಗೆ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ಚಾನಲ್ ಓಪನ್ ಮಾಡಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಬೇಕಾದ್ರೆ ಆಗ್ಬೋದು. ದ 5 ಸ್ಟಾರ್ ಮೀನ್ಸ್ ಬೆಸ್ಟ್ ಆನ್ ಗೂಗಲ್ ಪ್ಲೇ ಸ್ಟೋರಲ್ಲಿ 5 ಸ್ಟಾರ್ ರೇಟಿಂಗ್ಸ್ ಇದೆ ಇದಕ್ಕೆ. ನಿಮಗೆ ಬೇಕಾದರೆ ಇದರಲ್ಲಿ ಫೀಡ್ಬ್ಯಾಕ್ ಅದು ಇದು ಕೊಟ್ಕೋಬೋದು. ಇಷ್ಟಿದೆ ಇದರ ಫೀಚರ್ಸು. ಮತ್ತು ಇದರಲ್ಲಿ ಇನ್ನಷ್ಟು ಫೀಚರ್ಸ್ ಇದೆ. ಇದರಲ್ಲಿ ವಿಡಿಯೋ ಎಡಿಟಿಂಗ್ ಇದೆ, ಮರ್ಜ್ ವೀಡಿಯೋಸ್ ಇದೆ, ವಿಡಿಯೋ ಟು GIF ಮಾಡ್ಬೋದು, ವಿಡಿಯೋನ GIF ವಿಡಿಯೋ ಕನ್ವರ್ಟ್ ಮಾಡ್ಬೋದು, ವೈಫೈ ಟ್ರಾನ್ಸ್ಫರ್ ಮಾಡ್ಬೋದು, ಎಡಿಟ್ ಇಮೇಜ್ ಮತ್ತು ಸ್ಟಿಚ್ ಇಮೇಜಸ್. ಇಷ್ಟು ಫೀಚರ್ ಇದರಲ್ಲಿ ನೀಡಿದ್ದಾರೆ. ನಾವು ರೆಕಾರ್ಡ್ ಆಗಿರೋ ಪ್ರತಿ ವಿಡಿಯೋನು ಈ ರೀತಿ ಸಿಂಬಲ್ ತೋರಿಸ್ತಿದೆಯಲ್ಲ, ಇದರಲ್ಲಿ ಬಂದು ಸೇವ್ ಆಗಿರ್ತದೆ. ಮತ್ತು ನೀವು ತೆಗೆದ ಪ್ರತಿಯೊಂದು ಸ್ಕ್ರೀನ್ಶಾಟೂ ಇದರಲ್ಲಿ ಬಂದು ಸೇವ್ ಆಗಿರ್ತದೆ. ಇದು ಒಂದು ಬೆಸ್ಟ್ ಆ್ಯಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಬೇಕಂದರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾಯಿದ್ರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಮಾಡಿ ಒತ್ತಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಗಳ್ನ ಹಾಕ್ತಾಯಿರ್ತೀನಿ. ಎಲ್ಲರಿಗೂ ನಮಸ್ಕಾರ.